ಶನೈಶ್ಚರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ನವೆಂಬರ್ 15, 2024ರಿಂದ ಶನಿ ಗ್ರಹ ತನ್ನ ವಕ್ರ ಚಲನೆಯನ್ನು ತ್ಯಾಗ ಮಾಡಿ ನೇರ ಚಲನೆಯನ್ನು ಪ್ರಾರಂಭಿಸಲಿದ್ದಾರೆ. ಶನಿಯ ನೇರ ಚಲನೆಯಿಂದ ಯಾವ 6 ರಾಶಿಯವರಿಗೆ ಅದೃಷ್ಟವನ್ನು ಕೊಡಲಿದ್ದಾರೆ ಎಂಬಂತಹ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಶನಿ ಗ್ರಹ ಕರ್ಮಕಾರಕ, ನ್ಯಾಯಾಧೀಶ, ದಂಡನಾಯಕ ಗ್ರಹ ಎಂದೇ ಕರೆಯಲಾಗಿದೆ ಶನಿಗ್ರಹವನ್ನು. ಶನಿಗ್ರಹ ವಕ್ರಿಯಾದ ಕಾರಣದಿಂದ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು, ಆಗುವಂತಹ ಕೆಲಸಗಳು ಸರಿಯಾದ ಸಮಯದಲ್ಲಿ ಆಗುತ್ತಿರಲಿಲ್ಲ, ಧನನಷ್ಟ, ಆರೋಗ್ಯದಲ್ಲಿ ಏರುಪೇರು ಉಂಟಾಗ್ತಾ ಇತ್ತು. ಶನಿಗ್ರಹ ವಕ್ರಿಗತಿಯಿಂದ ನೇರ ಚಲನೆಯನ್ನು ಪ್ರಾರಂಭಿಸಿದಾಗ ಈ 6 ರಾಶಿಯವರಿಗೆ ಅದೃಷ್ಟ ಹೊಳೆಯುತ್ತದೆ. ಶನಿಯ ದಶ, ಮಹಾದಶ, ಅಂತರ್ದಶ, ಶನಿಯ ಸಾಡೆ ಸಮಯದಲ್ಲಿ ನಮ್ಮ ಕರ್ಮಕ್ಕೆ ತಕ್ಕ ಪ್ರತಿಫಲಗಳನ್ನು ಶನಿದೇವ ಕೊಡುತ್ತಾರೆ, ಜೊತೆಗೆ ನ್ಯಾಯವನ್ನು ಒದಗಿಸುತ್ತಾರೆ. ಶನಿಯ ದಶಾ ಕಾಲದಲ್ಲಿ ಯಾರು ದುಷ್ಟ ಕೆಲಸಗಳನ್ನು, ಕೆಟ್ಟ ಕೆಲಸಗಳನ್ನು, ಪಾಪ ಕೆಲಸಗಳನ್ನು ಮಾಡುತ್ತಾರೆಯೋ ಅವರಿಗೆ ಕೆಟ್ಟ ಫಲಗಳನ್ನು, ತುಂಬ ಸಮಸ್ಯೆಗಳನ್ನು ಕೊಟ್ಟು ಪಾಠವನ್ನು ಕಲಿಸುತ್ತಾರೆ. ಶನಿಯ ದಶಾಕಾಲದಲ್ಲಿ ನ್ಯಾಯವಾದಂತಹ ಧರ್ಮಯುತ ಕೆಲಸಗಳನ್ನು ಮಾಡಿದವರಿಗೆ ಶನಿದೇವ ಶುಭ ಫಲಗಳನ್ನೇ ಕೊಡುತ್ತಾರೆ. ಶನಿಯ ನೇರ ಚಲನೆಯಿಂದ ಲಾಭ ಪಡೆಯುವಂತಹ ಮೊದಲನೆಯ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಏಕಾದಶ ಭಾವದಲ್ಲಿ, ಅಂದರೆ ನಿಮ್ಮ ಲಾಭಸ್ಥಾನದಲ್ಲಿ ಶನಿಗ್ರಹ ನೇರ ಚಲನೆಯನ್ನು ಪ್ರಾರಂಭ ಮಾಡಲಿದ್ದಾರೆ. ನವೆಂಬರ್ 15ರಂದು ಶನಿಗ್ರಹ ನೇರ ಚಲನೆಯನ್ನು ಪ್ರಾರಂಭಿಸುವುದರಿಂದ ಮಾರ್ಚ್ 29ರವರೆಗೂ ನಿಮ್ಮ ಧನವೃದ್ಧಿಯಾಗುತ್ತದೆ. ನಿಮ್ಮ ಹಣಕಾಸಿನ ಪರಿಸ್ಥಿತಿ ಬಹಳ ಉತ್ತಮವಾಗಿರುತ್ತದೆ. ಕೆಲಸ ಕಾರ್ಯಗಳು ಉತ್ತಮವಾಗಿರುತ್ತವೆ. ನಿಮ್ಮ ಮಕ್ಕಳಿಂದ ಶುಭ ಸುದ್ದಿಗಳನ್ನು ಕೇಳುತ್ತೀರಾ, ನಿಮ್ಮ ಮಕ್ಕಳಿಂದ ಸಂತೋಷವನ್ನು ಕಾಣುತ್ತೀರಾ. ನಿಮ್ಮ ಕೀರ್ತಿ ಗೌರವಗಳು ಹೆಚ್ಚಾಗುತ್ತವೆ, ಆದರೆ ಹೆಚ್ಚಿನ ಹಣಕಾಸು ವ್ಯಯವಾಗುತ್ತದೆ. ಆದ್ದರಿಂದ ನಿಮ್ಮ ಅನಾವಶ್ಯಕ ಖರ್ಚುಗಳ ಬಗ್ಗೆ ಗಮನವನ್ನು ವಹಿಸಿ. ಅವಶ್ಯಕತೆ ಇದ್ದರೆ ಮಾತ್ರ ಖರ್ಚುಗಳನ್ನು ಮಾಡಿ, ಹಣವನ್ನು ಖರ್ಚು ಮಾಡಿ. ಇದರಿಂದಾಗಿ ನಿಮ್ಮ ಅನಾವಶ್ಯಕ ಖರ್ಚುಗಳಿಗೆ ಕಡಿವಾಣವನ್ನು ಹಾಕಬಹುದು. ನಿಮಗೆ ಮಂಗಳ ಗ್ರಹ ನೀಚ ಸ್ಥಾನದಲ್ಲಿರುವುದರಿಂದ ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ. ಆರೋಗ್ಯಕರ ಆಹಾರ ಸೇವನೆಯನ್ನು ಮಾಡಿ, ಉತ್ತಮ ನಿದ್ರೆಯನ್ನು ಮಾಡಿ, ಸಮಯಕ್ಕೆ ಸರಿಯಾದ ವಿಶ್ರಾಂತಿಯನ್ನು ಪಡೆಯುವುದರಿಂದ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ. ಶನಿಗ್ರಹದ ನೇರ ಚಲನೆಯಿಂದ ಲಾಭ ಪಡೆಯುವಂತಹ 2ನೇ ರಾಶಿಯವರು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ನಿಮ್ಮ ದಶಮ ಭಾವದಲ್ಲಿ ಶನಿಗ್ರಹ ನೇರ ಚಲನೆಯನ್ನು ಪ್ರಾರಂಭ ಮಾಡಲಿದೆ. ನಿಮ್ಮ ನಿಂತು ಹೋದಂತಹ ಕೆಲಸ ಕಾರ್ಯಗಳನ್ನು ಪುನರಾರಂಭ ಮಾಡಬಹುದು. ನೀವು ಯಾವುದೇ ಹೊಸ ಬಿಸ್ನೆಸ್ ಪ್ರಾರಂಭಿಸಲು ಇಷ್ಟು ದಿನ ತೊಂದರೆಗಳಾಗ್ತಾ ಇತ್ತು, ನೀವು 1 ಹೆಜ್ಜೆ ಇಟ್ಟರೆ 2 ಹೆಜ್ಜೆ ಹಿಂದೆ ಇಡ್ತಾ ಇದ್ರ, ಆ ರೀತಿ ಸಮಸ್ಯೆಗಳನ್ನು ಕೊಡ್ತಾ ಇದ್ರು. ಆದರೆ ನವೆಂಬರ್ 15ರಿಂದ ಮಾರ್ಚ್ 29ರ ಒಳಗೆ ನೀವು ಹೊಸ ಬಿಸ್ನೆಸ್ಗಳನ್ನು ಪ್ರಾರಂಭ ಮಾಡಬಹುದು. ಆರ್ಥಿಕ ಲಾಭವಾಗಲಿದೆ, ಧನಲಾಭವಾಗಲಿದೆ. ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಇರುವಂತಹ ವಾದ ವಿವಾದಗಳು, ನಿಮ್ಮ ಮೇಲೆ ವಿನಾಕಾರಣ ಇದ್ದಂತಹ ಅಪವಾದಗಳು ದೂರವಾಗಲಿದೆ. ಮನೆ ಖರೀದಿಯನ್ನು ಮಾಡಬಹುದು, ಹೊಸ ಮನೆ ಖರೀದಿಯನ್ನು ಮಾಡಬಹುದು, ಹೊಸ ವಾಹನಗಳನ್ನು ಖರೀದಿ ಮಾಡಬಹುದು. ವಿದೇಶದಿಂದ ಬಹಳ ಹೆಚ್ಚಿನ ಲಾಭವಾಗಲಿದೆ. ನಿಮ್ಮ ಕಾರ್ಯಸ್ಥಳದಲ್ಲಿ, ನಿಮ್ಮ ವರ್ಕಿಂಗ್ ಪ್ಲೇಸಲ್ಲಿ ನಿಮಗೆ ಉತ್ತಮವಾದಂತಹ ಪ್ರಶಂಸೆ, ಗೌರವಗಳು ಸಹ ಸಿಗಲಿದೆ. ಶನಿಯ ನೇರ ಚಲನೆಯಿಂದ ನವೆಂಬರ್ 15, 2024ರಿಂದ ಮಾರ್ಚ್ 29, 2025ರವರೆಗೂ ವೃಷಭ ರಾಶಿಯವರಿಗೆ ವಿಶೇಷವಾದಂತಹ ಧನಲಾಭವಾಗಲಿದೆ. ನಿಮ್ಮ ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತದೆ ಅಂತಲೇ ಹೇಳಬಹುದು. ಶನಿಯ ನೇರ ಚಲನೆಯಿಂದ ಲಾಭ ಪಡೆಯುವಂತಹ 3ನೇ ರಾಶಿಯವರು ಸಿಂಹರಾಶಿಯವರು. ಸಿಂಹರಾಶಿಯವರ ಸಪ್ತಮ ಭಾವದಲ್ಲಿ ಶನಿಗ್ರಹ ನೇರ ಚಲನೆಯನ್ನು ಪ್ರಾರಂಭಿಸಲಿದ್ದಾರೆ. ನಿಮ್ಮ ವೈವಾಹಿಕ ಜೀವನ ಬಹಳ ಚೆನ್ನಾಗಿರುತ್ತದೆ. ಹೊಸ ಕೆಲಸ ಕಾರ್ಯಗಳನ್ನು ನೀವು ಪ್ರಾರಂಭ ಮಾಡಬಹುದು. 29 ಮಾರ್ಚ್ 2025ರವರೆಗೂ ಸಿಂಹ ರಾಶಿಯವರಿಗೆ ಶುಭ ಫಲಗಳೇ ಸಿಗಲಿದೆ. ಆದರೆ ಮಂಗಳ ಗ್ರಹ ನೀಚ ಸ್ಥಾನದಲ್ಲಿ ಸ್ಥಿತವಾಗಿರುವುದರಿಂದ ಮಂಗಳ ಗ್ರಹದ ಮೇಲೆ ಶನಿಯ ದೃಷ್ಟಿ ಬೀಳುತ್ತಿರುವ ಕಾರಣದಿಂದ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆಗಳನ್ನು ನೋಡ್ತೀರಾ. ಆದ್ದರಿಂದ ನಿಮ್ಮ ಆರೋಗ್ಯದ ಬಗ್ಗೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಆರೋಗ್ಯಕರ ಆಹಾರ ಸೇವನೆ ಮಾಡಿ. ವಾಹನ ಚಾಲನೆ ಮಾಡುವಾಗ ಬಹಳ ಎಚ್ಚರಿಕೆಯಿಂದ, ಬಹಳ ನಿಧಾನವಾಗಿ ವಾಹನವನ್ನು ಚಾಲನೆ ಮಾಡಬೇಕಾಗುತ್ತೆ. ತುಂಬ ಸ್ಲೋ ಆಗಿ ಡ್ರೈವ್ ಮಾಡಿ.
ನಿಮ್ಮ ಜೀವನ ಸಂಗಾತಿಯ ಜೊತೆ ಅನಾವಶ್ಯಕ ವಾದ ವಿವಾದಗಳನ್ನು ಮಾಡಲು ಹೋಗಬೇಡಿ. ಶನಿ ಗ್ರಹದ ನೇರ ಚಲನೆಯಿಂದ ಲಾಭ ಪಡೆಯುವಂತಹ 4ನೇ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರ 6ನೇ ಭಾವದಲ್ಲಿ ಶನಿ ಗ್ರಹ ನೇರ ಚಲನೆಯನ್ನು ಪ್ರಾರಂಭ ಮಾಡಲಿದ್ದಾರೆ. ನಿಮ್ಮ ಶತ್ರುಗಳು ಸೈಲೆಂಟ್ ಆಗ್ತಾರೆ. ಕೋರ್ಟಲ್ಲಿ ನಿಮ್ಮ ವಿರುದ್ಧ ಕೇಸ್ಗಳು ನಡೆಯುತ್ತಿದ್ದರೆ ನಿಮಗೆ ಜಯ ಸಿಗುತ್ತದೆ. ತುಂಬ ದಿನಗಳಿಂದ ಎಳೆದಾಡುತ್ತಿದ್ದಂತಹ ಕೇಸ್ಗಳು ನಿಮ್ಮ ಕಡೆಗೆ ಆಗುತ್ತವೆ. ಫಾರಿನ್ ರಿಲೇಟೆಡ್ ಜಾಬ್ ಮಾಡುತ್ತಿರುವವರಿಗೆ ಹೆಚ್ಚಿನ ಧನಲಾಭವಾಗಲಿದೆ. ವಿದೇಶಕ್ಕೆ ಪ್ರಯಾಣವನ್ನು ಮಾಡಬಹುದು ಕನ್ಯಾ ರಾಶಿಯವರು. ನಿಮ್ಮ ಕೆಲಸ ಕಾರ್ಯಕ್ಷೇತ್ರಗಳಲ್ಲಿ ಹೆಚ್ಚಿನ ಧನಲಾಭವನ್ನು ನೋಡ್ತೀರಾ. ಇಂಜಿನಿಯರ್, ಲಾಯರ್ ವೃತ್ತಿಯಲ್ಲಿರುವವರಿಗೆ, ಬಿಸ್ನೆಸ್ ಮಾಡುತ್ತಿರುವವರಿಗೆ ಹೆಚ್ಚಿನ ಆರ್ಥಿಕ ಲಾಭವಾಗಲಿದೆ. ಕನ್ಯಾ ರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಹೆಚ್ಚು ಆಸಕ್ತಿಯನ್ನು ತೋರಿಸ್ತಾ ಇರ್ತೀರಾ ಈ ತಿಂಗಳಿಂದ. ಕನ್ಯಾ ರಾಶಿಯವರಿಗೆ ಶನಿಯ ನೇರ ಚಲನೆ ಉತ್ತಮ ಶುಭ ಫಲಗಳನ್ನೇ ಕೊಡಲಿದೆ. ಶನಿ ಗ್ರಹದ ನೇರ ಚಲನೆಯಿಂದ ಲಾಭ ಪಡೆಯುವಂತಹ 5ನೇ ರಾಶಿಯವರು ತುಲಾ ರಾಶಿ. ತುಲಾ ರಾಶಿಯವರಿಗೆ ಪಂಚಮ ಭಾವದಲ್ಲಿ ಶನಿ ಗ್ರಹ ನೇರ ಚಲನೆಯನ್ನು ಪ್ರಾರಂಭಿಸಲಿದ್ದಾರೆ. ನಿಮ್ಮ ಮಕ್ಕಳಿಂದ ಶುಭ ಸಮಾಚಾರಗಳನ್ನು ಕೇಳುತ್ತೀರಾ. ನಿಮ್ಮ ಮಕ್ಕಳಿಗೆ ಬಹಳ ಒಳ್ಳೆಯದಾಗುತ್ತದೆ. ನಿಮ್ಮ ಮಕ್ಕಳ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು. ಹೊಸ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸಿ ಅದರಲ್ಲಿ ಹೆಚ್ಚಿನ ಧನಲಾಭವನ್ನು ಕಾಣ್ತೀರಾ. ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಮಾರ್ಚ್ 29ರವರೆಗೂ ಅತಿ ಹೆಚ್ಚು ಧನಲಾಭವಾಗಲಿದೆ. ಶನಿಯ ಮೇಲೆ ಮಂಗಳನ ದೃಷ್ಟಿ ಇರುವುದರಿಂದ ನಿಮ್ಮ ಪ್ರೀತಿಯ ಜೀವನದಲ್ಲಿ ವಾದ ವಿವಾದಗಳು, ವೈಮನಸ್ಸುಗಳು ಉಂಟಾಗಬಹುದು. ಬಹಳ ಮುಂಜಾಗ್ರತೆಯನ್ನು ವಹಿಸಬೇಕಾಗುತ್ತದೆ. ನಿಮಗೂ ನಿಮ್ಮ ಕುಟುಂಬದವರಿಗೂ ಶನಿ ಗ್ರಹ ಉತ್ತಮವಾದಂತಹ ಶುಭ ಫಲಗಳನ್ನೇ ಕೊಡಲಿದ್ದಾರೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ವಿವಾದಗಳಾಗುವಂತಹ ಸಾಧ್ಯತೆಗಳು ತೋರಿಸ್ತಾ ಇದೆ. ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡಿ. ಯಾರೇ ನಿಮ್ಮ ಜೊತೆ ಅನಾವಶ್ಯಕ ವಾದ ವಿವಾದಕ್ಕೆ ಬಂದರೂ ನೀವೇ ಬಹಳ ಸಮಾಧಾನವಾಗಿರಿ. ಆಗ ಸಮಸ್ಯೆಗಳು ಹೆಚ್ಚಾಗುವುದಿಲ್ಲ. ಶನಿ ಗ್ರಹದ ನೇರ ಚಲನೆಯಿಂದ ಲಾಭ ಪಡೆಯುವಂತಹ 6ನೇ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯವರ ತೃತೀಯ ಭಾವದಲ್ಲಿ ಶನಿ ಗ್ರಹ ನೇರ ಚಲನೆಯನ್ನು ಪ್ರಾರಂಭಿಸಲಿದ್ದಾರೆ. ನಿಮ್ಮ ಧೈರ್ಯ, ಪರಾಕ್ರಮ ಬಹಳ ಹೆಚ್ಚಾಗಲಿದೆ ಈ ತಿಂಗಳಿಂದ. ನಿಮ್ಮ ಒಡ ಹುಟ್ಟಿದವರಿಂದ ನಿಮಗೆ ಲಾಭವಾಗಲಿದೆ. ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ಬಾಂಧವ್ಯ ಉಂಟಾಗಲಿದೆ. ನಿಮ್ಮ ಹಳೆಯ ಸ್ನೇಹಿತರನ್ನ ಭೇಟಿಯನ್ನು ಮಾಡ್ತೀರಾ. ನಿಮ್ಮ ಹಳೆಯ ಸ್ನೇಹಿತರಿಂದ ನಿಮಗೆ ಲಾಭವಾಗಲಿದೆ. ಹೊಸ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸಬಹುದು. ಡಾಕ್ಟರ್ ವೃತ್ತಿಯಲ್ಲಿರುವವರಿಗೆ, ಇಂಜಿನಿಯರಿಂಗ್ ವೃತ್ತಿಯಲ್ಲಿರುವವರಿಗೆ, ಕಬ್ಬಿಣದ ವ್ಯಾಪಾರ ಮಾಡುತ್ತಿರುವವರಿಗೆ, ಲಾಯರ್ ವೃತ್ತಿಯಲ್ಲಿರುವವರಿಗೆ ಶನಿದೇವ ಮಾರ್ಚ್ 29, 2025ರವರೆಗೂ ಉತ್ತಮವಾದಂತಹ ಧನಲಾಭವನ್ನು ಕೊಡಲಿದ್ದಾರೆ. ನಿಮ್ಮ ಅಷ್ಟಮದಲ್ಲಿ ಮಂಗಳ ಗ್ರಹ ಸ್ಥಿತವಾಗಿದೆ. ಶನಿಯ ದೃಷ್ಟಿ ಮಂಗಳನ ಮೇಲೆ ಇರುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸಿ. ವಾಹನವನ್ನು ಚಲಾಯಿಸುವಾಗ ಬಹಳ ನಿಧಾನವಾಗಿ, ಬಹಳ ಎಚ್ಚರಿಕೆಯಿಂದ ವಾಹನವನ್ನು ಚಲಾಯಿಸಿ. ಶನಿಯ ನೇರ ಚಲನೆಯಿಂದ ಧನಲಾಭವನ್ನು ಪಡೆಯುತ್ತಿರುವಂತಹ ರಾಶಿಗಳು ಮೇಷರಾಶಿ, ವೃಷಭ ರಾಶಿ, ಸಿಂಹರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ಧನಸ್ಸು ರಾಶಿ. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.